ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಗುಲಾಬಿ ಮತ್ತು ವಾಪಸ್ ಕಳ್ಳಿ. ಒಂದು ಮರುಭೂಮಿಯಲ್ಲಿ ಗುಲಾಬಿ ಮತ್ತು ವಾಪಸ್ ಕಳ್ಳಿ ಇದ್ದವು. ಅದರಲ್ಲಿ ಗುಲಾಬಿಯು ತುಂಬ ಸುಂದರವಾಗಿತ್ತು. ವಾಪಸ್ ಕಳ್ಳಿಯನ್ನು ಅವಮಾನಿಸಲು ಎಲ್ಲ ಅವಕಾಶಗಳನ್ನು ತೆಗೆದುಕೊಳ್ಳುತ್ತಿತ್ತು. ಹೀಗಿರುವಾಗ ಇತರ ಸಸ್ಯಗಳು ವಾಪಸ್ ಕಳ್ಳಿಯನ್ನು ರಕ್ಷಿಸಲು ಎಲ್ಲ ಥರದಲ್ಲಿಯೂ ಪ್ರಯತ್ನಿಸಿದವು. ಆದರೆ ಗುಲಾಬಿ ತನ್ನದೇ ಆದ ನೋಟದಿಂದ ತುಂಬ ದುರಹಂಕಾರವನ್ನು ಹೊಂದಿದ ಕಾರಣ ಅದು ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಒಂದು ಸಾರಿ ಸುಡೋ ರಣ ಬೇಸಿಗೆಯಲ್ಲಿ ನೀರಿಲ್ಲದೆ ಗುಲಾಬಿ ಒಣಗಲು ಪ್ರಾರಂಭಿಸಿತು. ಆದರೆ ವಾಪಸ್ ಕಳ್ಳಿ ಗುಬ್ಬಚ್ಚಿಗಳಿಗೆ ನೀರಿನ ಮೂಲವಾಯಿತು. ಇದನ್ನು ಕಂಡು ಗುಲಾಬಿಯು ವಾಪಸ್ ಕಳ್ಳಿಗೆ ನೀರನ್ನು ಕೇಳುತ್ತದೆ. ಅದಕ್ಕೆ ಹಿಂದೆ ಮುಂದೆ ಏನನ್ನೂ ಯೋಚಿಸದೆ ಆ ಒಳ್ಳೆಯ ವಾಪಸ್ ಕಳ್ಳಿಯು ತಕ್ಷಣ ಒಪ್ಪಿಕೊಳ್ಳುತ್ತದೆ. ಸ್ನೇಹಿತರೆ, ಇದರ ನೈತಿಕತೆ ಒಬ್ಬರನ್ನು ಅವರ ಸ್ವಭಾವದಿಂದ ಯಾವತ್ತೂ ನಿರ್ಣಯಿಸಬಾರದು. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.